ನಾವು ಇಂದು ಅಧ್ಯಯನ ಮಾಡಲಿರುವ ದೇವರ ವಾಕ್ಯಗಳ ಶೀರ್ಷಿಕೆಯು ಗುರಿಯ ಕಡೆಗೆ ಸವಾಲು ಎಂದಾಗಿದೆ. ವಿಶ್ವದಾದ್ಯಂತವಿರುವ ಎಲ್ಲಾ ಸಭೆಗಳು 700 ಕೋಟಿ ಜನರಿಗೆ ಬೋಧಿಸುವ ಧ್ಯೇಯದೊಂದಿಗೆ ಉದಯಿಸುತ್ತಿದೆ. ಒಂದೇ ದಿನದಲ್ಲೂ ಅನೇಕ ಆತ್ಮಗಳಿಗೆ ದೇವರ ವಾಕ್ಯವನ್ನು ಬೋಧಿಸಲಾಗುತ್ತಿದೆ. ನಾವು ಈಗ ಬೋಧಿಸುತ್ತಿರುವ ಸುವಾರ್ತೆಯು ಕೊನೆಯಲ್ಲಿ ಭೂಮಿಯ ಕಟ್ಟಕಡೆಯವರೆಗೂ ತಲುಪುವುದೆಂದು ದೇವರು ತಮ್ಮ ವಾಗ್ದಾನದ ವಾಕ್ಯಗಳಲ್ಲಿ ಪ್ರವಾದಿಸಿದ್ದಾರೆ. ಈ ಸುವಾರ್ತೆಯು ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ಸಾರಲಾಗುವುದು ಎಂಬುದನ್ನು 4 ಸುವಾರ್ತೆಯ ಪುಸ್ತಕಗಳಲ್ಲಿ ದೃಢಪಡಿಸಿಕೊಳ್ಳಬಹುದು. ಈ ಸುವಾರ್ತೆಯು ಭೂಮಿಯ ಕಟ್ಟಕಡೆಯವರೆಗೂ ಸಾರಲಾಗುವುದು ಎಂಬ ಪ್ರವಾದನೆಯ ಕುರಿತು ಹಳೆ ಮತ್ತು ಹೊಸ ಒಡಂಬಡಿಕೆಗಳಲ್ಲಿ ಅನೇಕ ವಚನಗಳನ್ನು ನಾವು ನೋಡಬಹುದು. ಒಂದು ದಿನ ನಾನು ಅಪೊಸ್ತಲ ಪೌಲನ ಸುವಾರ್ತಾ ಪ್ರಯಾಣದ ಬಗ್ಗೆ ಸಂಶೋಧಿಸಿದೆ. ಪೌಲನು ಇಟಲಿ, ಯುರೋಪ್ವರೆಗೂ ಬೋಧಿಸಿದನೆಂದು ಹೇಳಲ್ಪಟ್ಟಿರುವುದರಿಂದ ಅವನು ಎಷ್ಟು ದೇಶಗಳಿಗೆ ಹೋಗಿದ್ದಾನೆಂದು ತಿಳಿಯಲು ಕುತೂಹಲವಾಯಿತು. ಆ ದಿನಗಳಲ್ಲಿ ಅಪೊಸ್ತಲ ಪೌಲನು ಭೇಟಿ ನೀಡಿದ ದೇಶಗಳು ಪ್ರಬಲವಾಗಿದ್ದವು. ಈಗ 21ನೇ ಶತಮಾನದಲ್ಲಿ ಸಾರಿಗೆ ಅಭಿವೃದ್ಧಿ ಹೊಂದಿರುವುದರಿಂದ ನಾವು ಅವುಗಳನ್ನು ಲೋಕದ ಬಹಳ ಸಣ್ಣ ಭಾಗಗಳಾಗಿ ಕಾಣುತ್ತೇವೆ. ಪೌಲನು ಈ ಪ್ರದೇಶದಲ್ಲಿ ಹೀಗೆ ಪ್ರಯಾಣಿಸಿದ್ದನು. ಆ ದಿನಗಳಲ್ಲಿ ವಿಮಾನವಿರಲಿಲ್ಲ, ಹಡಗನ್ನು ಬಳಸಿರಬಹುದು. ಬಹುಶಃ ಆ ದಿನಗಳಲ್ಲಿ ಹಡಗು ಅತ್ಯಂತ ವೇಗದ ಸಾರಿಗೆ ಸಾಧನವಾಗಿತ್ತು. ಅಂತಹ ಸಂದರ್ಭಗಳಲ್ಲಿ ಅವನು ಇಟಲಿ, ರೋಮ್ ಮತ್ತು ಗ್ರೀಕ್ಗೂ ಸಹ ಪ್ರಯಾಣಿಸಿದನು. ಈ ದಿನಗಳಲ್ಲಿ ಪವಿತ್ರಾತ್ಮನ ಕಾಲದಲ್ಲಿ ತಂದೆ ಮತ್ತು ತಾಯಿಯ ಕೃಪೆಯಿಂದ ಪ್ರವಾದಿಗಳನ್ನು ಇಡೀ ಲೋಕಕ್ಕೆ, ಸಮಾರ್ಯಕ್ಕೆ ಮತ್ತು ಭೂಮಿಯ ಕಟ್ಟಕಡೆಯವರೆಗೂ ಕಳುಹಿಸಲಾಗುತ್ತಿದೆ. ಅಪೊಸ್ತಲರ ಕಾಲದ ಬೋಧನೆಯನ್ನು ಈ ಕಾಲದ ಬೋಧನೆಯೊಂದಿಗೆ ಹೋಲಿಸಿದಾಗ ಅವರು ಪ್ರಯಾಣಿಸಿ ಬೋಧಿಸಿದ ಪ್ರದೇಶಗಳು ವಾಸ್ತವವಾಗಿ ಲೋಕದ ಬಹಳ ಚಿಕ್ಕ ಭಾಗಗಳಾಗಿದ್ದವು. ಪೌಲನ ಪ್ರಯಾಣಗಳನ್ನು ನೋಡಿದಾಗ ನಾವು 7 ಶತಕೋಟಿ ಜನರಿಗೆ ಬೋಧಿಸಲು ದೇವರು ಸಾರಿಗೆ ಮತ್ತು ಸಂವಹನದಂತಹ ಎಲ್ಲ ವಿಷಯವನ್ನು ಸುಗಮಗೊಳಿಸಿದ್ದಾರೆ ಎಂದು ನನಗೆ ಅನಿಸಿತು. ಆಗ 7 ಶತಕೋಟಿ ಜನರಿಗೆ ಬೋಧಿಸುವ ಗುರಿಯ ಸವಾಲು ನನ್ನಲ್ಲಿ ಇನ್ನಷ್ಟು ಜ್ವಲಿಸಿತು. ತಮ್ಮ ಗುರಿಗಾಗಿ ಸವಾಲನ್ನು ಸ್ವೀಕರಿಸದವರೇ ವೃದ್ಧ ಜನರು ಎಂಬ ಮಾತಿದೆ. ಇದರ ಬಗ್ಗೆ ಒಂದು ಸಣ್ಣ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅಮೆರಿಕದ ಚಾರ್ಲ್ಸ್ ಲಿಂಡ್ಬರ್ಗ್ ವಿಮಾನದಲ್ಲಿ ಅಟ್ಲಾಂಟಿಕ್ ಸಾಗರವನ್ನು ದಾಟಿದ ಮೊದಲ ವ್ಯಕ್ತಿ ಎಂದು ಪ್ರಸಿದ್ಧರು. ಅವರು ನ್ಯೂಯಾರ್ಕ್ನಿಂದ ಪ್ಯಾರಿಸ್ವರೆಗೆ ತಡೆರಹಿತ ಪ್ರಯಾಣ ನಡೆಸಿದರು. ಇತಿಹಾಸದಲ್ಲಿ ಹಾಗೆ ದಾಖಲಾಗಿದ್ದಾರೆ. ಅವರಿಗೆ ವಯಸ್ಸಾದಾಗ ಆಲಸ್ಯ ಉಂಟಾಯಿತು. ಆಲಸ್ಯದಿಂದಾಗಿ ಅವರು ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ಎಲ್ಲವನ್ನೂ ನಕಾರಾತ್ಮಕ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸಿದರು. ಅವರ ಮಾತು ಯಾವಾಗಲೂ ನಕಾರಾತ್ಮಕವಾಗಿತ್ತು. ಯಾವಾಗಲೂ ನನ್ನಿಂದ ಸಾಧ್ಯವಿಲ್ಲ ಎನ್ನುತ್ತಿದ್ದರು. ದೂರುತ್ತಾ ಗೊಣಗುತ್ತಿದ್ದರು. ಎಲ್ಲ ವಿಷಯಗಳಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದರಿಂದ ಅವರು ಹಾಗೆ ಮಾತನಾಡುತ್ತಿದ್ದರು. ಇದರ ಮಧ್ಯೆ ಅವರು ಅಟ್ಲಾಂಟಿಕ್ ದಾಟಿದ ತಮ್ಮ ಯೌವನದ ದಿನಗಳನ್ನು ಹಂಬಲಿಸುತ್ತಿದ್ದರು. ಅವರು ತಮ್ಮ ವಿಮಾನವನ್ನು ಪ್ರದರ್ಶಿಸಿದ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲು ಬಯಸಿದ್ದರು. ಅವರು ಅಲ್ಲಿಗೆ ಭೇಟಿ ನೀಡಿದಾಗ ವಸ್ತು ಸಂಗ್ರಹಾಲಯದ ನಿರ್ದೇಶಕರು ಅವರನ್ನು ತಕ್ಷಣ ಗುರುತಿಸಿ ಗೌರವದಿಂದ ಸ್ವಾಗತಿಸಿದರು. ಅವರು ಹಳೆಯ ದಿನಗಳಲ್ಲಿ ನಡೆದ ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದರು. ಆ ವಿಮಾನದಲ್ಲಿ ಕುಳಿತುಕೊಳ್ಳಬಹುದೇ ಎಂದು ನಿರ್ದೇಶಕರನ್ನು ಕೇಳಿದರು. ನಿರ್ದೇಶಕರು ಅನುಮತಿ ನೀಡಿದರು. ಅವರು ವಿಮಾನದೊಳಗೆ ಹೋಗಿ ಚಾಲಕನ ಆಸನದಲ್ಲಿ ಕುಳಿತು ಕಣ್ಣು ಮುಚ್ಚಿದರು. ಅವರು ಹಿಂದಿನ ವಿಷಯವನ್ನು ಸ್ಮರಿಸಲು ಪ್ರಾರಂಭಿಸಿದರು. ಹಿಂದೆ ನ್ಯೂಯಾರ್ಕ್ನಿಂದ ಪ್ಯಾರಿಸ್ಗೆ 5,000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರ ಹಾರುವ ದುಸ್ಸಾಹಸ ಮಾಡಿದ್ದೆ. ಕಣ್ಣು ಮುಚ್ಚಿ ಅವರು ನೆನಪುಗಳಲ್ಲಿ ಕಳೆದು ಹೋದರು.
ಸ್ವಲ್ಪ ಸಮಯದ ನಂತರ ಅವರು ಕಣ್ಣು ತೆರೆದರು. ವಿಮಾನದಲ್ಲಿ ಡ್ಯಾಶ್ಬೋರ್ಡ್ ಇರಲಿಲ್ಲವೆಂದು ಅರಿವಾಯಿತು. ಅವರಿಗೆ ಆಶ್ಚರ್ಯವಾಯಿತು. ಎಲ್ಲಾ ವಿಮಾನಗಳಲ್ಲೂ ಡ್ಯಾಶ್ಬೋರ್ಡ್ ಇರುತ್ತದೆ ಅಲ್ಲವೇ? ಇಂಧನ ಮಟ್ಟ, ಹಾರಾಟದ ವೇಗದಂತಹ ಎಲ್ಲ ವಿವರಗಳು ಡ್ಯಾಶ್ಬೋರ್ಡ್ನಲ್ಲಿ ಕಾಣಿಸುತ್ತವೆ. ಆದರೆ ಈ ವಿಮಾನದಲ್ಲಿ ಡ್ಯಾಶ್ಬೋರ್ಡ್ ಇರಲಿಲ್ಲ. ಅಷ್ಟೇ ಅಲ್ಲದೆ ಆಲ್ಟಿಮೀಟರ್ ಕೂಡ ಇರಲಿಲ್ಲ. ವಿಮಾನದ ಅತ್ಯಂತ ಕಡ್ಡಾಯ ಘಟಕಗಳು ಎಲ್ಲಿಯೂ ಕಾಣಲಿಲ್ಲ. ಅವರು ನಿರ್ದೇಶಕರನ್ನು ಏನಾಯಿತು ಎಂದು ಕೇಳಿದರು. ನಿರ್ದೇಶಕರು, ನನಗೂ ಅದನ್ನೇ ತಿಳಿಯಬೇಕಿತ್ತು ಎಂದರು. ಈ ಸ್ಕ್ರ್ಯಾಪ್ ಕಬ್ಬಿಣದ ತುಂಡಿನಿಂದ ಅಟ್ಲಾಂಟಿಕ್ ಅನ್ನು ದಾಟಲು ಲಿಂಡ್ಬರ್ಗ್ ಹೇಗೆ ಯೋಚಿಸಿದ್ದಾರೆಂದು ಅವನಿಗೆ ಅರ್ಥವಾಗುತ್ತಿಲ್ಲ ಎಂದು ನಿರ್ದೇಶಕರು ಹೇಳಿದರು. ಆ ಸ್ಥಿತಿಯಲ್ಲಿ ವಿಮಾನದೊಂದಿಗೆ ಅಟ್ಲಾಂಟಿಕ್ ಅನ್ನು ದಾಟುವುದು ಬಂಡ ಧೈರ್ಯದ ಸವಾಲಾಗಿತ್ತು. ನಿರ್ದೇಶಕರು, ಡ್ಯಾಶ್ಬೋರ್ಡ್ ಅನ್ನು ಏಕೆ ತೆಗೆದುಹಾಕಿದಿರಿ ಎಂದು ಕೇಳಿದರು. ಸ್ವಲ್ಪವಾದರೂ ತೂಕ ಕಡಿಮೆ ಮಾಡಲು ಎಂದು ಅವರು ಉತ್ತರಿಸಿದರು. ವಿಮಾನವು ಸ್ವಲ್ಪ ಹಗುರವಾಗಿದ್ದರೆ ಅದು ಸಾಧ್ಯ ಎಂದು ಯೋಚಿಸುತ್ತಾ ಲಿಂಡ್ಬರ್ಗ್ ಈ ಸವಾಲನ್ನು ಸಾಧಿಸಲು ಪ್ರಯತ್ನಿಸಿದರು. ಕೊನೆಗೆ ಅವರು ಯಶಸ್ವಿಯಾದರು. ಆ ಸಮಯದಲ್ಲಿ ಮಾಧ್ಯಮವು ಅವರ ಧೈರ್ಯದ ಕಥೆಯ ಬಗ್ಗೆ ತುಂಬಾ ಉತ್ಸುಕವಾಗಿತ್ತು. ಈ ಐತಿಹಾಸಿಕ ಘಟನೆಯನ್ನು ಸಾಧಿಸಿದವರು ನೀವೇ ಅಲ್ಲವೇ ಎಂದು ನಿರ್ದೇಶಕರು ಹೇಳಿದರು. ಅಲ್ಲಿಯವರೆಗೆ ಲಿಂಡ್ಬರ್ಗ್ ತನ್ನ ಆಲಸ್ಯ ಮತ್ತು ಆತ್ಮವಿಶ್ವಾಸದ ಕೊರತೆಗೆ ತನ್ನ ವೃದ್ಧಾಪ್ಯ ಕಾರಣ ಎಂದು ಭಾವಿಸಿದ್ದರು. ಆದರೆ ಅದು ನಿಜವಲ್ಲವೆಂದು ಅವರಿಗೆ ಅರಿವಾಯಿತು. ಅವರ ವಯಸ್ಸು ಅಥವಾ ದುರ್ಬಲ ದೇಹವು ಅವನನ್ನು ಮುದುಕನನ್ನಾಗಿ ಮಾಡಲಿಲ್ಲ, ಆದರೆ ಅವನು ಅಸಾಧ್ಯವೆಂದು ತೋರುವ ಕೆಲಸವನ್ನು ಸಾಧಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿದ್ದರಿಂದವಾಯಿತು. ಆಗ ಅವನು ತನ್ನ ಯೌವನವನ್ನು ಕಳೆದುಕೊಂಡನು. ಏನಾದರೂ ಅಸಾಧ್ಯವೆಂದು ತೋರುತ್ತಿದ್ದರೆ ಅವನು ಪ್ರಯತ್ನವನ್ನು ಮಾಡಲು ಶ್ರಮಿಸುತ್ತಿರಲಿಲ್ಲ. ಪ್ರಯತ್ನಿಸುವ ಮುಂಚೆ ಅವನು ಸುಮ್ಮನೆ ಬಿಟ್ಟುಕೊಟ್ಟನು. ಪ್ರಯತ್ನಿಸುವುದನ್ನು ನಿಲ್ಲಿಸಿದ ಕ್ಷಣದಿಂದಲೇ ತಾನು ವೃದ್ಧನಾದೆನೆಂದು ಅವರು ಅರಿತುಕೊಂಡರು. ಅವರು ಆರಂಭದಿಂದಲೇ ಪ್ರಯತ್ನ ಮಾಡದೆ ಬಿಟ್ಟುಬಿಡುತ್ತಾರೆ. ಆದರೆ ಇನ್ನು ಕೆಲವರು ಒಂದು ಗುರಿಯನ್ನು ಇಟ್ಟುಕೊಂಡು ಅದನ್ನು ಸಾಧಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಈ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಲು ನಾನು ಡ್ಯಾಶ್ಬೋರ್ಡ್ ಮತ್ತು ಆಲ್ಟಿಮೀಟರ್ ಅನ್ನು ತೆಗೆದುಹಾಕಬೇಕಾಗಿ ಬಂದರೂ ಸಹ ನಾನು ನನ್ನ ಗಮ್ಯಸ್ಥಾನವನ್ನು ಏನೇ ಆದರೂ ತಲುಪಲೇಬೇಕು ಎಂದು ಅವರು ಯೋಚಿಸಿದರು. ಈ ರೀತಿಯಾಗಿ ಅವನು ಡ್ಯಾಶ್ಬೋರ್ಡ್ ಮತ್ತು ಆಲ್ಟಿಮೀಟರ್ ಅನ್ನು ತೆಗೆದುಹಾಕಿದನು. ಕೇವಲ ಇಂದ್ರಿಯಗಳನ್ನೇ ಅವಲಂಬಿಸಿ ಹಾರಾಡುವುದೇ ಯೌವನವೆಂದು ಅವರು ಅರಿತುಕೊಂಡರು. ವಯಸ್ಸು ಮುಖ್ಯವಲ್ಲ. ದುರ್ಬಲ ದೇಹವು ಮುಖ್ಯವಲ್ಲ. ನಿಮ್ಮನ್ನು ನೀವು ಸವಾಲು ಮಾಡಿಕೊಳ್ಳುವ ಮನಸ್ಥಿತಿಯನ್ನು ಕಳೆದುಕೊಂಡಾಗ ನೀವು ವೃದ್ಧರಾಗುತ್ತೀರಿ. ಯುವಕರಾಗಿರಲಿ ವೃದ್ಧರಾಗಿರಲಿ, ಶಾರೀರಿಕ ವಯಸ್ಸಿನ ಹೊರತಾಗಿ ಆ ಕ್ಷಣದಿಂದಲೇ ಮನುಷ್ಯನು ವೃದ್ಧನಾಗುತ್ತಾನೆ. ಸದಸ್ಯರೇ, ನಾವು ಉದಯಕಾಲದ ಇಬ್ಬನಿಯಂತಿರುವ ಯೌವನಸ್ಥರಲ್ಲವೇ? ದೇವರ ಯೌವನಸ್ಥರಾದ ನಾವು ಅಸಾಧ್ಯವೆಂದು ತೋರುವ ಯಾವುದೇ ವಿಷಯವನ್ನು ಏಕೆ ಪ್ರಯತ್ನಿಸಬಾರದು? ಸ್ವಲ್ಪ ಪ್ರಮಾಣದ ನಕಾರಾತ್ಮಕ ವಿಷಯಗಳಿದ್ದರೆ ಕೆಲವರು ಪ್ರಯತ್ನಿಸದಿರಲು ನೆಪಗಳನ್ನು ಸೃಷ್ಟಿಸುತ್ತಾ ಆರಂಭದಿಂದಲೇ ಬಿಟ್ಟುಬಿಡುತ್ತಾರೆ. ಬಿಟ್ಟುಕೊಡಲು ನೆಪಗಳನ್ನು ಹುಡುಕುವ ಬದಲು ನೀವು ಸಂಭವನೀಯ ಯಶಸ್ಸಿನ 1% ಕಂಡರೂ ಸಹ ಸೂಜಿಯ ಕಣ್ಣಿನ ಗಾತ್ರದ ರಂಧ್ರವಿರುವುದರಿಂದ ನಾನು ಬೆಳಕನ್ನು ಪ್ರಕಾಶಿಸಿದರೆ ಬೆಳಕು ಖಂಡಿತವಾಗಿಯೂ ಅದರ ಮೂಲಕ ಹೋಗಿ ಕತ್ತಲೆಯನ್ನು ಬೆಳಗಿಸುತ್ತದೆ ಎಂದು ನೀವು ಯೋಚಿಸಬಹುದು. ನಾವು ಆ ರೀತಿಯ ನಂಬಿಕೆಯಿಂದ ಸುವಾರ್ತೆಯನ್ನು ಬೋಧಿಸಬೇಕಲ್ಲವೇ? ಅಸಾಧ್ಯವೆನಿಸಿದ್ದನ್ನು ಸಾಧಿಸುವ ಪ್ರಯತ್ನವನ್ನು ಕೈಬಿಟ್ಟ ಕ್ಷಣವೇ ನನ್ನ ಯೌವನವನ್ನು ಕಳೆದುಕೊಂಡೆ ಎಂದು ಲಿಂಡ್ಬರ್ಗ್ ಹೇಳಿದರು. ಅವರ ಮಾತುಗಳು ನಮ್ಮ ಇಂದಿನ ಪರಿಸ್ಥಿತಿಗೆ ನಿಖರವಾಗಿ ಅನ್ವಯಿಸುತ್ತವೆ. ನಾವು ಈಗ 7 ಶತಕೋಟಿ ಜನರಿಗೆ ಬೋಧಿಸುವ ಧ್ಯೇಯವನ್ನು ನಡೆಸುತ್ತಿದ್ದೇವೆ. ಏನಾದರೂ ಅಸಾಧ್ಯವೆಂದು ತೋರಿದರೆ ಆರಂಭದಿಂದಲೇ ಬಿಟ್ಟುಕೊಡುವ ಜನರಿದ್ದಾರೆ. ಮತ್ತೊಂದೆಡೆ ಅಸಾಧ್ಯವೆಂದು ತೋರಿದರೂ ಸವಾಲನ್ನು ಸ್ವೀಕರಿಸುವ ಜನರಿದ್ದಾರೆ.
ಸುವಾರ್ತೆಯ ಗುರಿಯನ್ನು ಸಾಧಿಸಲು ನಂಬಿಕೆಯಿಂದ ಪ್ರಯತ್ನಿಸುವವರಿಗೆ ಪರಲೋಕದಲ್ಲಿ ಮಹಾ ಪ್ರತಿಫಲ ಮತ್ತು ಆಶೀರ್ವಾದ ದೊರೆಯುತ್ತದೆಂದು ನಾನು ನಂಬುತ್ತೇನೆ. ಈ ವಿಷಯದ ಕುರಿತು ಸತ್ಯವೇದದಲ್ಲಿ ಕೆಲವು ವಚನಗಳನ್ನು ನೋಡೋಣ. ನಾವು ಆದಿಕಾಂಡ 18 ಅನ್ನು ನೋಡೋಣ. ಅಧ್ಯಾಯ 18 ವಚನ 14. ದೇವರು ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ ಎಂದು ಹೇಳಿದರು. ಇದರ ಅರ್ಥವೇನು? ಅವರು ಎಲ್ಲವನ್ನೂ ಸಾಧ್ಯವಾಗಿಸಬಲ್ಲರೆಂಬುದು ಇದರ ಅರ್ಥವಲ್ಲವೇ? ನಮ್ಮ ದೃಷ್ಟಿಯಲ್ಲಿ ಏನಾದರೂ ಅಸಾಧ್ಯವೆಂದು ಕಂಡರೂ ದೇವರಲ್ಲಿ ಅದು ಸಾಧ್ಯ. ನಾವು ದೇವರ ಮಾತುಗಳನ್ನು ನಂಬಿ ಅವುಗಳನ್ನು ಕೈಗೊಂಡಾಗ ಯಾವುದೂ ಅಸಾಧ್ಯವಲ್ಲ. ಆದಿ ಸಭೆಯ ಕಾಲದಲ್ಲಿದ್ದ ಅಪೊಸ್ತಲ ಪೌಲನ ಇತಿಹಾಸವನ್ನು ನೋಡಿದಾಗ ಅವನು ತನ್ನ ಸುವಾರ್ತೆಯ ಧ್ಯೇಯವನ್ನು ಪೂರ್ಣಗೊಳಿಸಲು ಸಾಯಲು ಸಿದ್ಧನಾಗಿದ್ದನು. ಅವಿಶ್ವಾಸಿಗಳ ದೃಷ್ಟಿಯಲ್ಲಿ ಅವನು ತನ್ನೆಲ್ಲಾ ಶಕ್ತಿಯನ್ನು ಸುವಾರ್ತೆ ಬೋಧಿಸುವುದರಲ್ಲಿ ಧೈರ್ಯದಿಂದ ಕಳೆದನು. ಅದೇಕೆಂದರೆ ದೇವರು ಎಲ್ಲವನ್ನೂ ಸಾಧ್ಯವಾಗಿಸುತ್ತಾರೆಂದು ಅವನು ಸಂಪೂರ್ಣವಾಗಿ ನಂಬಿದ್ದನು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 21 ವಚನ 13ಕ್ಕೆ ಹೋಗೋಣ. ಅದಕ್ಕೆ ಪೌಲನು, ನೀವು ಅತ್ತತ್ತು ಯಾಕೆ ನನ್ನನ್ನು ಎದೆ ಒಡಿಸುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೆಡಿಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ ಅಂದನು. ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಮತ್ತು ಈ ಸುವಾರ್ತೆಯನ್ನು ಬೋಧಿಸುವುದಕ್ಕಾಗಿ ಅವನು ಸಾಯಲು ಸಿದ್ಧನಾಗಿದ್ದನು ಎಂದು ಬರೆಯಲಾಗಿದೆ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 20 ವಚನ 22ಕ್ಕೆ ಹೋಗೋಣ. ಇಗೋ, ನಾನು ಈಗ ಆತ್ಮನಿರ್ಬಂಧವುಳ್ಳವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ. ಅಲ್ಲಿ ನನಗೆ ಏನು ಸಂಭವಿಸುವುದೋ ನಾನರಿಯೆ. ನಿನಗೆ ಬೆಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಇಷ್ಟು ಮಾತ್ರ ಬಲ್ಲೆನು. ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆಯೆಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ. ಬಹುಶಃ ನಂಬಿಕೆಯಿಲ್ಲದವರ ದೃಷ್ಟಿಯಲ್ಲಿ ಅದು ಅಜಾಗರೂಕತೆಯಿಂದ ಕಾಣುತ್ತದೆ, ಏಕೆಂದರೆ ಅವನು ಸುವಾರ್ತೆಯನ್ನು ಬೋಧಿಸುವುದಕ್ಕಾಗಿ ತನ್ನ ಜೀವನದ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಪವಿತ್ರ ದೇವರ ಮಹಿಮೆ ಮತ್ತು ಸುವಾರ್ತೆಯನ್ನು ಬೋಧಿಸಿದಾಗ ಇಡೀ ಮನುಕುಲವು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪಾಪಗಳ ಕ್ಷಮೆ ಮತ್ತು ನಿತ್ಯಜೀವವನ್ನು ಸ್ವೀಕರಿಸಬಹುದು ಎಂದು ಅವನು ದೃಢವಾಗಿ ನಂಬಿದ್ದರಿಂದ ಭಯವಿಲ್ಲದೆ ಬೋಧಿಸಲು ಸಾಧ್ಯವಾಯಿತು. ನಿಮಗೆ ಭಯ ಅನಿಸಿದರೆ ಅದು ನಿಮಗೆ ವಯಸ್ಸಾಗಿದೆ ಅಥವಾ ಬಲಹೀನ ದೇಹದ ಕಾರಣವಲ್ಲ. ಲಿಂಡ್ಬರ್ಗ್ನ ಕಥೆಯಲ್ಲಿ ಅವನು ಇತರ ದೃಷ್ಟಿಯಲ್ಲಿ ದುಡುಕಿದವನಾಗಿ ಕಾಣುತ್ತಿದ್ದನು. ಇನ್ನು ಸ್ವಲ್ಪ ದೂರ ಹಾರಲು ವಿಮಾನವು ಹಗುರವಾಗಿರಬೇಕು ಎಂದು ಯೋಚಿಸಿ ಅವರು ಡ್ಯಾಶ್ಬೋರ್ಡ್ ಅನ್ನು ತೆಗೆದುಹಾಕಿದರು. ಈಗ ಮಾತ್ರ ಅವರು ನ್ಯೂಯಾರ್ಕ್ನಿಂದ ಪ್ಯಾರಿಸ್ಗೆ ಅಟ್ಲಾಂಟಿಕ್ ಸಾಗರವನ್ನು ದಾಟಿದ ಮೊದಲ ವ್ಯಕ್ತಿಯಾದನು. ಅವರು ಇತಿಹಾಸದಲ್ಲಿ ದಾಖಲಾಗುವಂತಹ ಒಂದು ದುಡುಕಿನ ಸವಾಲನ್ನು ಕೈಗೊಂಡನು. ಸದಸ್ಯರೇ, ಸವಾಲು ಹಾಕಲು ಅಸಾಧ್ಯವೆಂದು ತೋರುವ ವಿಷಯಗಳು ಇದ್ದಾಗ ನಾವು ಸವಾಲು ಹಾಕುವ ಮೊದಲೇ ಬಿಟ್ಟುಕೊಟ್ಟರೆ ಆ ಕ್ಷಣದಿಂದ ನಮ್ಮ ಯೌವನವು ಕೊನೆಗೊಳ್ಳುತ್ತದೆ. ಉದಯಕಾಲದ ಇಬ್ಬನಿಯಂತಿರುವ ಕರ್ತನ ಯೌವನಸ್ಥರ ಕಾಲವು ಕೊನೆಗೊಳ್ಳುತ್ತದೆ. 7 ಶತಕೋಟಿ ಒಂದು ಬೃಹತ್ ಸಂಖ್ಯೆ. ಎಷ್ಟಾದರೂ ಈ ಬೃಹತ್ ಸಂಖ್ಯೆಯು ನಮ್ಮ ದೇವರ ದೃಷ್ಟಿಯಲ್ಲಿ ಕಪಿಲೆಯಿಂದುದುರುವ ತುಂತುರಿನಂತಿದೆ. ದೇವರು ಅದು ತ್ರಾಸಿನ ತಟ್ಟೆಯ ಧೂಳಿನ ಹಾಗಿದೆ ಎಂದು ಹೇಳಿದ್ದಾರಲ್ಲವೇ? ಆದಿಕಾಂಡ ಅಧ್ಯಾಯ 18ರಲ್ಲಿ ದೇವರು ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ ಎಂದು ಹೇಳಿದರು. ದೇವರನ್ನು ನಂಬಿರಿ. ನಾನು ನಿಮಗೆ ಸಹಾಯ ಮಾಡುವುದರಿಂದ ಈ ಕೆಲಸ ಪೂರ್ಣಗೊಳ್ಳುತ್ತದೆ ಎಂದು ನೀವು ಭಾವಿಸುವುದಿಲ್ಲವೇ? ನಾನು ಎಲ್ಲವನ್ನೂ ಸಾಧ್ಯವಾಗಿಸಬಲ್ಲೆ. ನಾವು ಸಣ್ಣ ರೀತಿಯಲ್ಲಿ ನಂಬಿದಾಗ ದೇವರು ನಮಗೆ ಒಂದು ಸಣ್ಣ ಫಲಿತಾಂಶವನ್ನು ತೋರಿಸಿದರು. ನಾವು ದೊಡ್ಡ ರೀತಿಯಲ್ಲಿ ನಂಬಿದಾಗ ದೇವರು ನಮಗೆ ಒಂದು ದೊಡ್ಡ ಫಲಿತಾಂಶವನ್ನು ತೋರಿಸಿದರು. ಇಲ್ಲಿಯವರೆಗೆ ದೇವರು ನಮ್ಮ ನಂಬಿಕೆಯ ಪ್ರಕಾರ ಎಲ್ಲವನ್ನೂ ನೆರವೇರಿಸಿದ್ದಾರೆ. ನಾವು ಸಂಪೂರ್ಣ ನಂಬಿಕೆಯಿಂದ ಧ್ಯೇಯವನ್ನು ನೆರವೇರಿಸುವಾಗ ದೇವರು ನಮ್ಮ ನಂಬಿಕೆಯಂತೆ ಫಲಿತಾಂಶ ನೀಡುತ್ತಾರೆ.
ದೇವರಲ್ಲಿ ಎಲ್ಲವೂ ಸಾಧ್ಯವೆಂದು ನಮಗೆ ನೆನಪಿಸಿದರು. ಅಪೊಸ್ತಲ ಪೌಲನಿಗೆ ಇಂತಹ ನಂಬಿಕೆ ಇದ್ದದರಿಂದ ಅವನು ಹೋದಲ್ಲೆಲ್ಲ ದೇವರ ಸಭೆಯನ್ನು ಸ್ಥಾಪಿಸಿ ಸತ್ಯದ ಬೆಳಕನ್ನು ಪ್ರಕಾಶಿಸಲು ಚೀಯೋನನ್ನು ಸ್ಥಾಪಿಸಿದನು. ಯೆರೆಮೀಯನು ಅಧ್ಯಾಯ 32 ವಚನ 17ಕ್ಕೆ ಹೋಗೋಣ. ಎಲೆ ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮ್ಯಾಕಾಶಗಳನ್ನು ಸೃಷ್ಟಿಸಿದ್ದಿ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಪ್ರವಾದಿ ದೇವರು ಆಕಾಶ, ಭೂಮಿ ಮತ್ತು ಇಡೀ ವಿಶ್ವವನ್ನು ಸೃಷ್ಟಿಸಿದರು. ದೇವರು ನನ್ನೊಂದಿಗಿದ್ದು ನನ್ನೊಂದಿಗೆ ನಡೆದು ಮತ್ತು ನನಗೆ ಸಹಾಯ ಮಾಡುತ್ತಿರುವುದರಿಂದ ನಾನು ಹೇಗೆ ಸುಮ್ಮನೆ ಕುಳಿತು ಹಿಂಜರಿಯಲು ಸಾಧ್ಯ ಎಂದು ಹೇಳುತ್ತಾನೆ. 7 ಶತಕೋಟಿ ಜನರಿಗೆ ಬೋಧಿಸಲು ದೇವರು ಅನುಮತಿಸಿದರು. 7 ಶತಕೋಟಿ ಜನರಿಗೆ ಬೋಧಿಸುವುದೇ ನಮ್ಮ ಗುರಿ ಮತ್ತು ನಾವು ನೆರವೇರಿಸಬೇಕಾದ ಧ್ಯೇಯವಾಗಿದೆ. ದೇವರ ಎಲ್ಲಾ ಮಕ್ಕಳು ಗುರಿಯ ಕಡೆ ತಮಗೆ ತಾವೇ ಸವಾಲು ಹಾಕಿಕೊಳ್ಳುವ ಮನಸ್ಥಿತಿಯೊಂದಿಗೆ ಎದ್ದೇಳಬೇಕು. ದೇವರು ಈ ಯುಗವು ಜನಾಂಗಗಳು ಚೀಯೋನಿಗೆ ಹರಿದು ಬರುವ ಯುಗವಾಗಿದೆ ಎಂದು ಹೇಳಿದರು. ಹಾಗಾಗಿ ನಮ್ಮ ನಂಬಿಕೆಯ ಒಂದು ದೊಡ್ಡ ಗುರಿಯನ್ನು ಹೊಂದೋಣ ಮತ್ತು ಅನೇಕ ಆತ್ಮಗಳು ದೇವರ ಬಳಿಗೆ, ದೇವರ ತೋಳುಗಳಿಗೆ ಹಾರಿ ಹಿಂತಿರುಗುವುದನ್ನು ವೀಕ್ಷಿಸೋಣ. ಕೆಲವೊಮ್ಮೆ ನಾವು ಬಾಯಲ್ಲಿ ನಾನು ನಂಬುತ್ತೇನೆ ಎಂದು ಹೇಳಿದರೂ ನಮ್ಮ ಮನಸ್ಸಿನಲ್ಲಿ ನಂಬುವುದಿಲ್ಲ. ನಾವು ಹೃದಯದಲ್ಲಿ ನಂಬದಿದ್ದರೆ ಸುವಾರ್ತೆಯಲ್ಲಿ ಯಾವುದೇ ಫಲವೂ ಉಂಟಾಗುವುದಿಲ್ಲ. ಮಾರ್ಕನು ಅಧ್ಯಾಯ 9 ವಚನ 23ಕ್ಕೆ ಹೋಗೋಣ. ಯೇಸು ಅವನಿಗೆ, ನಿನ್ನ ಕೆಲಿಯಾಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ದೇವರೇ, ನಿಮಗೆ ಸಾಧ್ಯವಾದರೆ ನಾನು 100 ಫಲಗಳನ್ನು ಪಡೆಯುವಂತೆ ಮಾಡಿರಿ. ಪರಲೋಕದಲ್ಲಿ ದೇವರಿಗೆ ಬೇಸರವಾಗುತ್ತದೆ. ನಿಮಗೆ ಸಾಧ್ಯವಾದರೆ ಎನ್ನುವುದರ ಅರ್ಥವೇನು? ಇದರರ್ಥ ನಮಗೆ ದೇವರಲ್ಲಿ ನಂಬಿಕೆಯಿಲ್ಲ ಎಂದಾಗಿದೆ. ದೇವರು ಕರ್ತನಿಗೆ ಅಸಾಧ್ಯವಾದದ್ದುಂಟೋ ಎಂದು ಹೇಳುತ್ತಾರೆ. ನಂಬುವವರಿಗೆ, ದೇವರನ್ನು ಸಂಪೂರ್ಣವಾಗಿ ನಂಬಿ ಅವಲಂಬಿಸುವವರಿಗೆ ಎಲ್ಲವೂ ಸಾಧ್ಯವಾಗುವುದು. ಸರ್ವಶಕ್ತ ದೇವರನ್ನು ಸಂಪೂರ್ಣವಾಗಿ ನಂಬುವವರಿಗೆ ಎಲ್ಲವೂ ಸಾಧ್ಯ. ನಾವು ಎಲ್ಲವನ್ನೂ ಮಾಡಬಹುದು. ಇದು ದೇವರ ವಾಕ್ಯದಲ್ಲಿರುವ ಸತ್ಯವಾಗಿದೆ. ಸದಸ್ಯರೇ, ನಾನು ಆತ್ಮಿಕವಾಗಿ ನನ್ನ ಯೌವನವನ್ನು ಕಳೆದುಕೊಂಡವನು ನಾನೇನ ಎಂದು ನಮ್ಮನ್ನೇ ಪರೀಕ್ಷಿಸಿಕೊಳ್ಳೋಣ. ದೇವರ ಪವಿತ್ರ ಧ್ಯೇಯವನ್ನು ಸಾಧಿಸುವ ಮನಸ್ಥಿತಿ ಮತ್ತು ನನಗೆ ನಾನೇ ಸವಾಲು ಹಾಕಿಕೊಳ್ಳುವ ಮನಸ್ಥಿತಿಯನ್ನು ನಾನು ಕಳೆದುಕೊಂಡಿದ್ದೇನೆಯೇ? ಬಹಳ ಸಮಯ ಕಳೆದಂತೆ ಲಿಂಡ್ಬರ್ಗ್ ನ್ಯೂಯಾರ್ಕ್ನಿಂದ ಪ್ಯಾರಿಸ್ಗೆ ವಿಮಾನದಲ್ಲಿ ಹೇಗೆ ಸಂಚರಿಸಿದರು ಎಂಬುದನ್ನು ಮರೆತರು. ಅವರು ತಮ್ಮ ವಿಮಾನದಲ್ಲಿ ಕಣ್ಣು ಮುಚ್ಚಿ ತೆರೆದಾಗ ಅತ್ಯಗತ್ಯವಾದ ಡ್ಯಾಶ್ಬೋರ್ಡ್ ಅಥವಾ ಆಲ್ಟಿಮೀಟರ್ ಇರಲಿಲ್ಲವೆಂದು ಅರಿವಾಯಿತು. ಹಿಂದೆ ಅವನು ನ್ಯೂಯಾರ್ಕ್ನಿಂದ ಪ್ಯಾರಿಸ್ಗೆ ವಿಮಾನ ಚಲಾಯಿಸುವಾಗ ಡ್ಯಾಶ್ಬೋರ್ಡ್ ಮತ್ತು ಆಲ್ಟಿಮೀಟರ್ ತೆಗೆದುಹಾಕಿದ್ದನು. ಅವನು ಎಷ್ಟು ಅಜಾಗರೂಕನಾಗಿದ್ದನು. ಸ್ವಲ್ಪ ತೂಕವನ್ನಾದರೂ ಕಡಿಮೆ ಮಾಡಿ ನ್ಯೂಯಾರ್ಕ್ನಿಂದ ಪ್ಯಾರಿಸ್ಗೆ ನಿಲ್ಲಿಸದೆ ಹಾರುತ್ತೇನೆ ಎಂಬ ಸವಾಲಿನ ಮನೋಭಾವ ಅವನಲ್ಲಿತ್ತು. ಸದಸ್ಯರೇ, ಲೋಕದ ಜನರ ವಿಷಯದಲ್ಲಿ ಹೇಳುವುದಾದರೆ ಅವರು ತಮ್ಮನ್ನು ತಾವು ಸವಾಲು ಮಾಡಿಕೊಳ್ಳುವ ಮನಸ್ಥಿತಿಯನ್ನು ಹೊಂದಿದ್ದರೂ ಅವರು ಸತ್ತಾಗ ಅದು ಕಣ್ಮರೆಯಾಗುತ್ತದೆ. ಎಷ್ಟಾದರೂ ನಮ್ಮ ಮಹಿಮೆಯು ಎಲ್ಲಿಯವರೆಗೆ ಇರುತ್ತದೆ? ನಾವು ಪರಲೋಕ ರಾಜ್ಯದಲ್ಲಿ ಶಾಶ್ವತವಾಗಿ ಇರುವ ಮಹಿಮೆಯ ಕೆಲಸವನ್ನು ಮಾಡುತ್ತಿದ್ದೇವೆಯಲ್ಲವೇ? ಈ ಕ್ಷಣದಲ್ಲೂ ಸಮಯ ಕಳೆದು ಹೋಗುತ್ತಿದೆ. ಈ ಭೂಮಿಯ ಮೇಲಿನ ನಮ್ಮ ಸಮಯ ಕಡಿಮೆಯಾಗುತ್ತಾ ಹೋಗುತ್ತಿದೆ. ಸುವಾರ್ತೆಗಾಗಿಯಾದರೂ ಯಾವುದಕ್ಕಾದರೂ ನಮಗೆ ನಾವೇ ಸವಾಲು ಹಾಕಿಕೊಳ್ಳುವ ಮನಸ್ಥಿತಿಯನ್ನು ಹೊಂದೋಣ. ನಾನು ಇದನ್ನು ಮಾಡಿದೆ, ಆದರೆ ನಾನು ಯಶಸ್ವಿಯಾಗಲಿಲ್ಲ. ನಾನು ಅದನ್ನು ಮಾಡಿದೆ, ಆದರೆ ನಾನು ಅದನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. ಸದಸ್ಯರು ನನ್ನ ಬಗ್ಗೆ ನಕಾರಾತ್ಮಕ ಯೋಚಿಸುತ್ತಿದ್ದಾರೆ. ನಾನು ಏನನ್ನಾದರೂ ಹೇಳಿದಾಗಲೆಲ್ಲ ಎಲ್ಲರೂ ನನ್ನನ್ನು ತಿರಸ್ಕರಿಸುತ್ತಾರೆ. ಲಿಂಡ್ಬರ್ಗ್ ಆತ್ಮವಿಶ್ವಾಸ ಕಳೆದುಕೊಂಡಾಗ ಅವನ ದೃಷ್ಟಿಯಲ್ಲಿ ಎಲ್ಲವೂ ನಕಾರಾತ್ಮಕವಾಗಿ ಕಾಣುತ್ತಿತ್ತು. ಆಗ ಅವನು ನನಗೆ ವಯಸ್ಸಾಗಿರುವುದರಿಂದ ಮತ್ತು ನನ್ನ ದೇಹವು ಬಲಹೀನವಾಗಿದೆ ಎಂದು ಯೋಚಿಸಿದನು. ಎಷ್ಟಾದರೂ ಅದು ಕಾರಣವಾಗಿರಲಿಲ್ಲ, ಬದಲಾಗಿ ಅವನ ಆಂತರಿಕ ಆತ್ಮವು ವಯಸ್ಸಾಗಿತ್ತು.
ನಮ್ಮ ಆತ್ಮಗಳ ಬಗ್ಗೆ ಸತ್ಯವೇದವು ಏನು ಹೇಳುತ್ತದೆ? ನಮ್ಮ ಆತ್ಮವು ದಿನೇ ಹೊಸದಾಗುತ್ತಾ ಬರುತ್ತದೆ ಎಂದು ಹೇಳಿಲ್ಲವೇ? ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ಎಂದು ಬರೆಯಲಾಗಿದೆ. ನಮಗೆ ದೈಹಿಕವಾಗಿ ವಯಸ್ಸಾಗುತ್ತಿದ್ದರೂ ನಮ್ಮ ಆತ್ಮಕ್ಕೆ ಏನಾಗುತ್ತಿದೆ? ನಾವು ದಿನೇ ಹೊಸದಾಗುತ್ತಿದ್ದೇವೆ ಎಂದು ಹೇಳುವುದಿಲ್ಲವೇ? ನಾವು ಹೊಸಬರಾಗಲು ಇಂದಿನಿಂದ ದೇವರು ಕೊಟ್ಟ ಉದ್ದೇಶವನ್ನು ಸವಾಲಾಗಿ ಸ್ವೀಕರಿಸುವ ಮನಸ್ಸು ನಮಗಿರಬೇಕು. ಏನಾದರೂ ಸವಾಲು ಎದುರಾದಾಗ ದೇವರು ಅದನ್ನು ಸಾಧ್ಯವಾಗಿಸಬಹುದು ಎಂಬ ಸಂಪೂರ್ಣ ನಂಬಿಕೆಯೊಂದಿಗೆ ನಾವು ಅದನ್ನು ಸಾಧಿಸಬೇಕು. ನಾವು ದೇವರ ರಾಜ್ಯಕ್ಕೆ ಹಿಂತಿರುಗಿದಾಗ ದೇವರು, ಬಲ 10 ಪಟ್ಟಣಗಳ ಮೇಲೆ ಅಧಿಕಾರಿಯಾಗಿರಿ, 100 ಪಟ್ಟಣಗಳ ಮೇಲೆ ಅಧಿಕಾರಿಯಾಗಿರಿ, 1000 ತಲಾಂತುಗಳನ್ನು ಗಳಿಸಿದ್ದರಿಂದ 1000 ಪಟ್ಟಣಗಳ ಮೇಲೆ ಅಧಿಕಾರಿಯಾಗಿರಿ ಎಂದು ಹೇಳುವರು. ದೇವರನ್ನು ಮೆಚ್ಚಿಸಿ ನಾವೆಲ್ಲರೂ ಪರಲೋಕದಲ್ಲಿ ಮಹಾ ಪ್ರತಿಫಲಗಳನ್ನು ಪಡೆಯೋಣ. ಗುರಿಯ ಕಡೆ ನಮಗೆ ನಾವೇ ಸವಾಲು ಹಾಕಿಕೊಳ್ಳುವ ಮನಸ್ಥಿತಿ ನಮಗಿಲ್ಲದಿದ್ದರೆ ಮತ್ತು ಕಾರ್ಯಗಳಲ್ಲಿ ನಮಗೆ ನಂಬಿಕೆ ಇಲ್ಲದಿದ್ದರೆ ನಾವು ವೃದ್ಧರಾಗುತ್ತೇವೆ. ನಮ್ಮ ಆತ್ಮಗಳು ವೃದ್ಧವಾಗುತ್ತವೆ. ನಮ್ಮನ್ನು ವೃದ್ಧರನ್ನಾಗಿಸುವುದು ನಮ್ಮ ದೈಹಿಕ ಸ್ಥಿತಿಯಲ್ಲ. ನಮಗೆ ಗುರಿ ಇಲ್ಲದಿದ್ದರೆ, ಗುರಿ ಹೊಂದಲು ಹೆದರಿದರೆ ಅಥವಾ ಗುರಿಯಿಡಲು ಹಿಂಜರಿದರೆ ನಮ್ಮ ಆತ್ಮಗಳು ವೃದ್ಧವಾಗುತ್ತವೆ. ಸದಸ್ಯರೇ, ಈ ಭೂಮಿಯ ಮೇಲಿನ ಸಮಯ ಈ ಕ್ಷಣದಲ್ಲೂ ಕಡಿಮೆಯಾಗುತ್ತಿದೆ. ಮರಳು ಗಡಿಯಾರದಂತೆ ಮೇಲ್ಭಾಗದಲ್ಲಿರುವ ಮರಳು ವೇಗವಾಗಿ ಕಡಿಮೆಯಾಗುತ್ತಿದೆ. ಅದು ಎಂದಿಗೂ ಸ್ಥಿರವಾಗಿರುವುದಿಲ್ಲ. ಎಂದಿಗೂ ಕಾಲವು ಎಂದಿಗೂ ನಿಲ್ಲದು. ಅದು ಸದಾ ಮುಂದಕ್ಕೆ ಹೋಗುತ್ತದೆ. ನಮ್ಮ ದೃಷ್ಟಿಯಲ್ಲಿ ದೃಶ್ಯವಾಗಲಿ ಅಥವಾ ಅದೃಶ್ಯವಾಗಲಿ ಸಮಯವು ನಿರಂತರವಾಗಿ ಹರಿಯುತ್ತಿರುತ್ತದೆ. ದೇವರು ನಿಗದಿಪಡಿಸಿದ ಸಮಯದವರೆಗೆ ಸಮಯವು ಯಾವಾಗಲೂ ಓಡುತ್ತಲೇ ಇರುತ್ತದೆ. ನಾವು ಬಳಸಬಹುದಾದ ಸಮಯ ಹೆಚ್ಚು ಉಳಿದಿಲ್ಲ. ಎಷ್ಟಾದರೂ ನಮಗೆ ನಾವೇ ಸವಾಲು ಹಾಕಿಕೊಳ್ಳದೆ ವೈಭವದ ದಿನವನ್ನು ಸಂಧಿಸಲು ಸಾಧ್ಯವಿಲ್ಲ, ಅಲ್ಲವೇ? ನಮ್ಮ ಪರಲೋಕ ತಂದೆ ಮತ್ತು ತಾಯಿಗೆ ಇಷ್ಟವಾಗುವ ಅಮೂಲ್ಯ ಫಲಿತಾಂಶವನ್ನು ನಾವು ಉತ್ಪಾದಿಸಲು ಸಾಧ್ಯವಾಗುವಂತೆ ನಾವೆಲ್ಲರೂ ಗುರಿಯ ಕಡೆ ನಮಗೆ ನಾವೇ ಸವಾಲು ಹಾಕಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಈಗ ನಾನು ಮಧ್ಯಮ ಶಾಲಾ ವಿದ್ಯಾರ್ಥಿಗಳು, ಪ್ರೌಢಶಾಲಾ ವಿದ್ಯಾರ್ಥಿಗಳು, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಸೈನಿಕರು ಮತ್ತು ಕೆಲಸಗಾರರಿಂದ ಚೀಯೋನಿನ ಸುಗಂಧವನ್ನು ಕೇಳಬಲ್ಲೆ. ವಯಸ್ಸಿನ ಭೇದವಿಲ್ಲದೆ ಎಲ್ಲೆಡೆಯಿಂದ ಅನುಗ್ರಹಭರಿತ ಸುದ್ದಿಗಳು ಕೇಳಿಬರುತ್ತಿವೆ. ಒಂದು ದೇಶದಲ್ಲಿ ಮಾತ್ರವಲ್ಲ, ಲೋಕದಾದ್ಯಂತ ಅನುಗ್ರಹಭರಿತ ಸುದ್ದಿಗಳು ವರದಿಯಾಗುತ್ತಿವೆ. ಸದಸ್ಯರೇ, ನಾವು ಸುಮ್ಮನಿದ್ದರೆ ಬೇರೆಯವರು ಆ ಕೆಲಸ ಮಾಡುವರು. ಆದರೆ ಇತರರು ಸೇವಿಸುವ ಆಹಾರವು ನನ್ನ ಹೊಟ್ಟೆಯನ್ನು ತುಂಬಿಸಲಾರದು. ಇತರರು ಕುಡಿಯುವ ನೀರು ನನ್ನ ಬಾಯಾರಿಕೆಯನ್ನು ನೀಗಿಸಲಾರದು, ಅಲ್ಲವೇ? ನಾವೆಲ್ಲರೂ ಒಟ್ಟಾಗಿ ಎದ್ದೇಳೋಣ. ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನಿಸೋಣ. ನೀವು ಇಂದು ಮನೆಗೆ ಹಿಂದಿರುಗಿದಾಗ ಕಠಿಣವಾಗಿ ಪ್ರಾರ್ಥಿಸಿ ಮತ್ತು ಗುರಿಯನ್ನು ಸ್ಥಾಪಿಸಿ. ಗುರಿ ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಅದನ್ನು ಸಾಧಿಸಲು ದೇವರನ್ನು ಶ್ರದ್ಧೆಯಿಂದ ಪ್ರಾರ್ಥಿಸೋಣ. ಈ ಭೂಮಿಯ ಮೇಲಿನ ನಮ್ಮ ಅಲ್ಪಾವಧಿಯ ಜೀವನದಲ್ಲಿ ಏನನ್ನಾದರೂ ಸಾಧಿಸಿದ ನಂತರ ನಾವೆಲ್ಲರೂ ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕೆಂದು ನಾನು ನಿಜವಾಗಿಯೂ ಬಯಸುತ್ತೇನೆ. ನಿಜಕ್ಕೂ ನಮ್ಮ ದೇವರು ಎಲ್ಲವನ್ನೂ ಸಾಧ್ಯವಾಗಿಸಬಲ್ಲರು. ದೇವರನ್ನು ಸಂಪೂರ್ಣವಾಗಿ ನಂಬುವವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲವೆಂದು ಹೇಳಿರುವುದರಿಂದ ದೇವರು ಎಲ್ಲವನ್ನೂ ಸಾಧ್ಯವಾಗಿಸಬಲ್ಲರೆಂದು ನಾವು ದೃಢವಾಗಿ ನಂಬೋಣ. ಈ ವರ್ಷದ ಕೊನೆಯಲ್ಲಿ ಇನ್ನೊಬ್ಬರು 1000 ತಲಾಂತುಗಳನ್ನು ಗಳಿಸಿದರೆ ನಾನು ಕೇವಲ 100 ತಲಾಂತುಗಳನ್ನು ಗಳಿಸಿದ್ದೇನೆ ಎಂದು ನಾವೆಲ್ಲರೂ ದೇವರಿಗೆ ಹೇಳೋಣ. ನಾವು ಏಕೆ ದೊಡ್ಡ ಚಿತ್ರವನ್ನು ನೋಡಿ ಮತ್ತು ದೊಡ್ಡ ಗುರಿಯನ್ನು ಹೊಂದಿಸಬಾರದು? ನಾವು ಸುವಾರ್ತೆಯನ್ನು ಭಯವಿಲ್ಲದೆ ಮಾಡಬೇಕಾಗಿದೆ, ಏಕೆಂದರೆ ಇದು ಪರಲೋಕದಲ್ಲಿ ದೊಡ್ಡ ಶಾಶ್ವತ ಪ್ರತಿಫಲಗಳನ್ನು ಉತ್ಪಾದಿಸುವ ಆತ್ಮಿಕ ಕೆಲಸವಾಗಿದೆ. ಅಪೊಸ್ತಲ ಪೌಲನು ಈ ಮನೋಭಾವವನ್ನು ಹೊಂದಿದ್ದರಿಂದ ಅವನು ಹೋದಲ್ಲೆಲ್ಲ ಚೀಯೋನನ್ನು ಸ್ಥಾಪಿಸಲು ಸಾಧ್ಯವಾಯಿತು. ಈ ವರ್ಷ ನಾವೆಲ್ಲರೂ ನಮ್ಮ ಆತ್ಮಿಕ ತೋಟವನ್ನು ಕೊಯ್ಲು ಮಾಡಿ ನಾವು ಬಯಸುವಲ್ಲೆಲ್ಲ ಸುಂದರವಾದ ಚೀಯೋನನ್ನು ಸ್ಥಾಪಿಸೋಣ. ಹಾಗೆ ಮಾಡುವುದರ ಮೂಲಕ ನಾವು ಅನೇಕ ಆತ್ಮಗಳನ್ನು ಹುಡುಕಿ ಅವರು ನಮ್ಮ ಪರಲೋಕ ತಂದೆ ಮತ್ತು ತಾಯಿಗೆ ಹೆಚ್ಚು ಮಹಿಮೆಯನ್ನು ನೀಡುವಂತೆ ಬೆಳೆಯಲು ಮತ್ತು ರಕ್ಷಣೆಯನ್ನು ಹೊಂದಲು ಸಹಾಯ ಮಾಡೋಣ. ಇದಕ್ಕಾಗಿ ನಾವು ಹೆಚ್ಚು ಪ್ರಾರ್ಥಿಸಬೇಕು. 7 ಶತಕೋಟಿ ಜನರಿಗೆ ಸುವಾರ್ತೆ ಬೋಧಿಸುವ ಕಾರ್ಯದಲ್ಲಿ ಚೀಯೋನಿನ ಎಲ್ಲಾ ಕುಟುಂಬಗಳು ಮುಂದಾಳತ್ವ ವಹಿಸಬೇಕೆಂದು ನಿರೀಕ್ಷಿಸುತ್ತಾ ಈ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.